ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೆಳಗಾಗಿದ್ದೇನು ಬಡ್ಕೋತಾ ಇದೆಯಾ? ಏನಾಯ್ತು ಅಂತ? ಏನ್ ಗೊತ್ತಾ, ಮನೆಯೆಲ್ಲ ದೆವ್ವ ಓಡಾಡಿದೆ. ನಂಗೆ ಗೊತ್ತಾಗೋಯ್ತು, ಈ ಮನೆಯಲ್ಲಿ ದೆವ್ವ ಇರೋದು ಫಿಕ್ಸು. ಬೇಕಾದ್ರೆ ನೋಡಿ ಅಲ್ಲಿ. ಬಡ್ಕೊಂಡೆ. ಆ ಕುಂಕುಮದ ನೀರನ್ನ ಎಲ್ಲೆಲ್ಲೋ ಬಡಿಬೇಡ ಅಂತ ಯಾರೋ ಅದನ್ನ ಸುಳ್ಳು ಓಡಾಡಿದ್ದಾರೆ, ಅದ್ರ ಗುರುತು ಅಷ್ಟೇ. ಅಂದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತನಾ? ಮಾತಿನ ಮೇಲೆ ನಂಬಿಕೆನೆಲ್ಲ ನಿಮ್ಗೆ. ಇರಿ ಒಂದು ನಿಮಿಷ. ಗೌರಿ, ಬಾರ ಇಲ್ಲಿ. ಹಾಗಲಕಾಯಿ, ಬೇವಿನಕಾಯಿ ಸಾಕು. ಬಂದ್ಯಾ? ಬೆಳಿಗ್ಗೆ ಏನಾಯ್ತು ಅಂತ ಹೇಳ ಎಲ್ರಿಗೂ. ಮಾಲ್ತಿಯಮ್ಮ, ಬೆಳಿಗ್ಗೆ ಹಾಲು ಕಾಯಿಸೋಕೆ ಅಂತ ಒಲೆ ಮೇಲಿಟ್ಟಿದ್ದೆ. ಆದ್ರೆ ಹಾಲು ಒಂದೇ ನಿಮಿಷದಲ್ಲಿ ಪಟಾರ್ ಅಂತ ಹೊಡೆದೋಯ್ತು. ಆಗ ಸುದ್ದಿ ಅಕ್ಕ ಬಂದು ಇದು ದೆವ್ವದ ಕೆಲಸ ಅಂದ್ರು. ನನಗೂ ಯಾಕೋ ನಿಜ ಅಂತ ಅನಿಸ್ತಿದೆ. ಗೌರಿ, ಸ್ಟವ್ ಪಕ್ಕ ಇಟ್ಟಿದ್ದ ಪಾತ್ರೆಯಲ್ಲಿ ಹಾಲು ಕಾಯ್ಸಕ್ಕಿಟ್ಯಾ? ಹ್ಞೂ ಮಾಲ್ತಿಯಮ್ಮ, ಅದರಲ್ಲೇ ಇಟ್ಟಿದ್ದು. ಅಲ್ಲ ಕಣೆ, ಹಾಲು ಕಾಯ್ಸಕ್ಕಿಡುವಾಗ ಪಾತ್ರೆ ಯಾವುದು ಅಂತ ನೋಡ್ಕೊಂಡಿಡ್ಬೇಕು ತಾನೆ. ಆ ಪಾತ್ರೆಯಲ್ಲಿ ನಿಂಬೆ ರಸ ಇತ್ತು. ಹಾಲು ಹೊಡಿದೆ ಇನ್ನೇನಾಗುತ್ತೆ ಹೇಳು? ಅಕ್ಕಯ್ಯ, ಅದ್ರಲ್ಲಿ ನೀವು ನಿಂಬೆಹಣ್ಣು ಹಿಂಡಿದ್ರಾ? ಹಾಗಾದ್ರೆ ಅದು ಈಗ್ಲಾದ್ರೂ ನಿನ್ ದೆವ್ವಕ್ಕೆ ಪರಿಹಾರ ಸಿಕ್ತಾ? ಸುಮತಿ, ದಿನ ಪೂಜೆ ಮಾಡ್ಬೇಕಾಗಿರೋ ದೇವ್ರ ಮೇಲೆ ನಂಬಿಕೆ ಇಲ್ಲ ನಿನ್ಗೆ. ಇನ್ನದ್ಯಾವುದೋ ದೆವ್ವ ಬಂತಂತೆ ಓಡಾಡ್ತಂತೆ. ಏನೇ ನೀನು, ಹೋಗಿ ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ದೇವ್ರ ದೀಪ ಹಚ್ಚು. ನಿನ್ನ ಮನ್ಸಲ್ಲಿ ಕೂತಿರೋ ಭೂತ ಓಡೋಗುತ್ತೆ. ಗೌರಿ, ಅಡುಗೆ ಮನೇಲಿ ಏನಿದೆ ಕೆಲಸ ನೋಡಿ ಹೋಗು. ಹೋಗಿ ಹೇಳ್ದಾಗೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚು. ಇಲ್ದೇ ಇದ್ರೆ ಇವತ್ ರಾತ್ರಿನೂ ನಿದ್ದೆ ಇಲ್ದೆ ಕಾಡಿಸ್ತೀಯ. ಗೌರಿ, ನಂಗೊಂದು ಕಾಫಿ ತಂದ್ಕೊಡಿ. ಇವ್ರು ಯಾರಿಗೂ ನನ್ನ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ವಲ್ಲಪ್ಪ. ಹಾ, ಬಬ್ಬಂ ಗುರುಜಿ ಟಿವಿನಲ್ಲಿ ಬರಲಿ, ಆಗ ಪ್ರೂವ್ ಮಾಡ್ತೀನಿ ಈ ಮನೇಲಿ ದೆವ್ವ ಇದೆ ಅಂತ. ಅವಾಗ ಗೊತ್ತಾಗತ್ತೆ ಇವ್ರಿಗೆ. ಏನೇ ಇದು ನಿನ್ನ ಅವತಾರ? ಅಯ್ಯಯ್ಯೋ, ಏನಪ್ಪ ಹೇಳಿ? ಯಾರ್ದೇ ಇದು ಬಟ್ಟೆ ಕೊಡಿಲಿ. ಇದನ್ನ ನನ್ನ ಪ್ರೀತಿಯಿಂದ ನನ್ನ ಮುದ್ದುಗೆ ಅಂತ ತಂದಿರೋದು. ಮುದ್ದುನಾ? ಯಾರದು? ನನ್ ಮುದ್ದು ಯಾರಂತ ಮರ್ತೋಗಿದ್ಯಾ ನಿನ್ಗೆ? ಮುದ್ದು, ನೀನ್ ಯಾರು ಅಂತ ಶಾಂತಿ ಬೇಬಿಗ್ ಮರ್ತೋಗಿದೆ. ನೀನ್ ಯಾರು ಅನ್ನೋದು ಅರ್ಥ ಮಾಡ್ಸು. ಹಾಗೆ ನಾನ್ ನೆನ್ಪಿಲ್ವಂತ ಕೇಳು ಅವ್ರಿಗೆ. ಯಾರಾದ್ರೂ ನಿನ್ ನೋಡಿದ್ರೆ ನಿಜವಾಗ್ಲೂ ನಿಂಗೆ ತಲೆ ಕೆಟ್ಟಿದೆ ಅನ್ಕೋತಾರೆ. ಗೊಂಬೆಗೆ ಅಂಗಿ ತೋರಿಸಿ ಕುಣಿದಾಡ್ತಾ ಇದೀಯಲ್ಲೇ. ಗೊಂಬೆ ಅಲ್ಲ ಇದು, ನನ್ ಮುದ್ದು. ಇದು ಕರ್ಣ ಸರ್ ಅಜ್ಜಿ ಇಷ್ಟೊತ್ತಲ್ಲಿ ವಿಡಿಯೋ ಕಾಲ್ ಯಾಕೆ ಮಾಡ್ತಿದ್ದಾರೆ? ಅಯ್ಯಯ್ಯೋ, ನಿನ್ನೆ ನಾನು ಅವ್ರ ಮನೆಗೆ ಬಂದಿದ್ದನ್ನ CCTVಲಿ ಏನಾದ್ರು ನೋಡ್ಬಿಟ್ರಾ? ಏ, ಫೋನ್ ಹೊಡ್ಕೋತಾ ಇದೆ, ತಗೊಂಡ್ ನೋಡೆ. ಅಜ್ಜಿ, ನಿನ್ ಫ್ರೆಂಡೇ ಕಾಲ್ ಮಾಡ್ತಿರೋದು. ಲಚ್ಚಿನ ಕೊಡಿಲಿ. ನೋಡ್ತಾ ಇರು, ಇನ್ ಮುಂದೆ ನಾನೇ ನಿನಗೆ ಫೋನ್ ಮಾಡ್ತೀನಿ. ಮಾಡು. ಎಲ್ರನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇಡೀ ದಿನ ನಾವಿಬ್ರು ಮೀಟಿಂಗ್ ಮಾಡೋಣ, ಏನಂತ್ಯ? ಅದಿರ್ಲಿ ನೋಡು, ಈ 4 ಸೀರೆಯಲ್ಲಿ ಯಾವ ಚೆನ್ನಾಗಿದೆ ಹೇಳೆ? ನೋಡು. ಏನೇ ಇದು? ಇವಾಗ ಯಾವ ಹಬ್ಬ ಇದೆ ಅಂತ ಸೀರೆ ಎಲ್ಲ ಹರಡ್ಕೊಂಡಿದ್ಯಾ ನೀನು? ಒಂಥರ ಹಬ್ಬನೇ. ಅದೇನು ಅಂತ ಆಮೇಲೆ ಹೇಳ್ತೀನಿ, ಓಕೆ? ಮೊದಲು ಈ 4 ಸೀರೆಯಲ್ಲಿ ಯಾವ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡೆ. ನೋಡು. ನನ್ನನ್ನು ವಿಚಾರಿಸ್ಕೊಳಕ್ ಫೋನ್ ಮಾಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ನಲ್ಲ. ಅಲ್ಲ, ಆದ್ರೂ ನಾನ್ ಯಾಕೆ ಹೆದರ್ಕೋಬೇಕು? ಹೇಗೂ ಅವ್ರ ಮನೆಗೆ ಸೊಸೆಯಾಗಿ ಹೋಗೋಳು ತಾನೆ. ನೋಡಲ್ಲಿ ಇದಾ
ಅದೆಲ್ಲ ಕಣೆ, ಅದ್ರ ಹಿಂದೆ ಇದೆಯಲ್ಲ ಅದು. ಓ ಇದಾ? ಚೆನ್ನಾಗಿದೆಯಲ್ಲ? ನಮ್ಮಿಬ್ರದ್ದು ಒಂದೇ ರೀತಿ ಸೆಲೆಕ್ಷನ್ ಕಣೆ. ನನಗೂ ಇದೇ ಇಷ್ಟ ಆಗಿತ್ತು. ಏನ್ ವಿಷಯ ಗೊತ್ತಾ, ಇವತ್ತು ಕಣ್ಣು ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇದೇನೆ ದಿಢೀರಂತ? ಈ ವಿಷಯನ ಕರ್ಣನ್ಗೆ ಹೇಳಿಲ್ಲ, ಎಲ್ಲ ಚಟಪಟ ಅಂತ ಆಗ್ತಾ ಇದೆ. ಏ ಹಾಲ್ಕೋಬ, ನಮ್ಮ ಕರ್ಣನ್ ಒಳ್ಳೆತನಕ್ಕೆ ಜೂನಿಯರ್ ಮಹಾಲಕ್ಷ್ಮಿನೇ ಬರ್ತಾಳೆ, ನೋಡ್ತಾ ಇರು. ಆದರೂ ನೀನು ನನಗೊಂದು ಮಾತು ಮೊದಲೇ ಹೇಳಬೇಕಿತ್ತಾನೆ. ಹಾಂ, ಅಲ್ಲೇ ಹುಡುಗಿ ಹೇಗಿದ್ದಾಳೆ? ಫೋಟೋ ಏನಾರು ಇದೆಯಾ? ನನ್ನ ನೋಡೋದಕ್ಕೆ ಬೇರೆ ಯಾರೋ ಹುಡುಗಿ ಬರ್ತಿದ್ದಾಳ. ಕೃಷ್ಣ, ನನಗೆ ಯಾಕೆ ಹೀಗ್ ಮಾಡ್ತಿದ್ಯಾ ನೀನು? ಬೇರೆ ಏನ್ ಗೊತ್ತಾ, ಕಣ್ಣನ್ ಕೈಯಿಂದ 101 ತೆಂಗಿನಕಾಯಿ ಹೊಡಿಸ್ತೀನಿ ನಿಂಗೆ. ಕಾಟದಿಂದ ಮುಕ್ತಿ ಕೊಡ್ಸಪ್ಪ ಗಣಪ. ಏ ಸುಮಿ, ತಲೆ ಇದೆಯಾ ನಿಂಗೆ? ಮನೆ ಕೆಲಸ ಏನೋ ಕರ್ಣನ್ ಕೈಲಿ ಮಾಡಿಸ್ತೀವಿ ಸರಿ, ದೇವ್ರ ಕೆಲಸನೂ ಅವನ ಕೈಲೇ ಮಾಡಿಸಿದ್ರೆ ನಮಗ್ ಬರೋ ಪುಣ್ಯ ಅವನ ಪಾಲಾಗಲ್ವೇನೆ? ಅದಕ್ಕೆ ಅವನು ಉದ್ಧಾರ ಆಗ್ತಿರೋದು ಮುಂಕೆ. ಏನಮ್ಮ ಇದು? ಇಷ್ಟೊತ್ತಾದ್ರೂ ಟೀ ಬಂದಿಲ್ವಲ್ಲ? ನಾನೇ ನೆನಪಿಸ್ಬೇಕಾ? ಅದ್ ಸರಿ, ಎಲ್ಲೋದ ಅವನು? ಟೀ ಮಾಡ್ಕೊಟ್ಟು ಹೋಗಕ್ಕಾಗಲ್ವಾ ಅವನ್ಗೆ? ನನ್ನ ಬಾಯು ಒಣಗಿ ಬೆಂಡಾಗೋಗಿದೆ. ಈ ಕರ್ಣ ನಮ್ಗೆಲ್ಲ ಟೀ ಕೊಡದೆ ಎಲ್ಲ ಹಾಳಾಗೋದ? ಅವನಿಗೆ ಹಾಸ್ಪಿಟ್ಲಲ್ಲಿ ಏನೋ ಅರ್ಜೆಂಟ್ ಕೆಲಸ ಇರಬೇಕು, ಹೋಗಿರ್ತಾನೆ. ನಿಮ್ಮಿಬ್ರಿಗೆ ಏನು ಬೇಕೋ ಹೇಳಿ, ನಾನು ಮಾಡ್ಕೊಡ್ತೀನಿ. ಹೋಗೋ ಬಂದ. ಓಹ್, ಇವ್ ನುಟ್ಟು ನೋಡಿದ್ರೆ ಆಸ್ಪತ್ರೆಯಿಂದ ಬರ್ತಿರೋ ಒಂಥರ ಕಾಣ್ತಿಲ್ವಲ್ಲ? ಕರ್ಣ, ಎಲ್ಲಿ ಹಾಳಾಗೋಗಿದ್ದೆ? ಒಂದ್ ಟೀ ಮಾಡ್ಕೊಟ್ಟು ಹೋಗಕ್ಕಾಗಲ್ವಾ? ಕರ್ಣ, ನಿನ್ನ ಮೈ ಮನ್ಸು ನೆಟ್ಟಗಿದ್ಯಾ? ನೀವು ಆರಾಮಾಗಿದ್ರೆ ನಾನು ಆರಾಮಾಗಿದ್ದ ಹಾಗೆ. ಚಿಕ್ಕಪ್ಪ, ನೀನಿಷ್ಟು ಖುಷಿಯಲ್ಲಿ ಮನೆ ತುಂಬ ಓಡಾಡೋದು ನೋಡೋಕ್ಕೆ ಸಿಗಲ್ಲ ಕಣೋ. ಕರುನಾಡ ಕಣ್ಣು